ವಿರೋಧ ಬರ್ತಾ ಇದೆ. ಅಲ್ಲ, ಒಂದು ಇವತ್ತು ಈ ಸರ್ಕಾರ ಬಂದಾದಮೇಲೆ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಹೈಟೆಕ್ ಟೆಕ್ನಾಲಜಿ ತರ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ಇಲ್ಲಿಯವರೆಗೂ ಯಾವುದೂ ಕೂಡ ಮಾಡಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಏನಿತ್ತು, ಮಿಟ್ಗಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿದು, ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತುವರೆಗೂ ಕೂಡ ಕಸವನ್ನು ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ. ಇವತ್ತು ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ ಮತ್ತು ಸಾಮರ್ಥ್ಯಕ್ಕೆ ಮೀರಿ ಕಸ ಇವತ್ತು ಅಲ್ಲಿ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜನ ಸ್ಟ್ರೈಕ್ ಮಾಡಿದ್ರು ಮಿಟ್ಗಾನಹಳ್ಳಿ ಈ ಭಾಗದಲ್ಲಿ ಅಂತೇಳಿ, ಅದನ್ನು ನೀವು ಟೆರಾಫಾರಮ್ ಏನು ದೊಡ್ಡಬಳ್ಳಾಪುರದಲ್ಲಿದೆ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಹಿಂದೆ ಕೂಡ ಮಾಡಿದ್ರು ಕೂಡ, ಅಲ್ಲಿ ನಾನು ಕೂಡ ಹೋಗಿದ್ದೀವಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಒಂದು ಸರಿ. ಅಲ್ಲೇನು ಅಂತಂದರೆ ಕಸ ವಿಂಗಡಿಸೋದಕ್ಕಿಂತಲೂ ಕೂಡ ಇರೋ ಕಸವನ್ನು ರಾಶಿ ತೊಗೊಂಡೋಗಿ ಸುರಿತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟು ಕೂಡ ಭಾಳ ಹತ್ರದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅರ್ಕಾವತಿ ಬೇಸಿನ್ ಕೂಡ ಅಲ್ಲೇ ಇರೋದು, ಅರ್ಕಾವತಿ ಕುಮದ್ವತಿ. ಆ ಕಸದ ಹಾಕೋದ್ರ ಪರಿಣಾಮ ಅಲ್ಲಿರ್ತಕ್ಕಂಥ ಲಿಚೆಟ್ ಏನೈತೆ, ಕೊಳಚೆ ನೀರು, ಅದು ಈ ಶುದ್ಧವಾದ ನೀರಿಗೆ ಮಿಕ್ಸ್ ಆಗಿ ಕೆರೆಗಳೆಲ್ಲ ಕೂಡ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದ ವೈಫಲ್ಯತೆ ಇದು. ಯಾವಾಗ ಕಸ ಇಲ್ಲಿ ಗಲಾಟೆ ಆಗ್ತದೋ ಆಗ ಮಾತ್ರ ಎಚ್ಚೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಾವು ಹೇಳ್ತಕ್ಕಂಥದ್ದು ವೈಜ್ಞಾನಿಕವಾದಂಥ, ಈಗ ವಿದೇಶಗಳಲ್ಲಿ ಸಾಕಷ್ಟು ಸ್ಟಡಿ ಮಾಡಿದ್ದೀರಿ ಮತ್ತು ಉಪಮುಖ್ಯಮಂತ್ರಿಗಳು ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಹೇಳಿಕೆಗಳ ತಕ್ಕನಾಗಿ ಯಾವುದೇ ಒಂದು ಹೊಸ ಯೋಜನೆಯನ್ನು ಇಲ್ಲಿಯವರೆಗೂ ಕಸ ವಿಲೇವಾರಿಗೆ ತಂದಿಲ್ಲ. ಇದು ಸರ್ಕಾರದ ವೈಫಲ್ಯತೆ ಇದು. ವಿರೋಧ ಬರ್ತಾ ಇದೆ. ಅಲ್ಲ, ಒಂದು ಇವತ್ತು ಈ ಸರ್ಕಾರ ಬಂದಾದಮೇಲೆ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಹೈಟೆಕ್ ಟೆಕ್ನಾಲಜಿ ತರ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ಇಲ್ಲಿಯವರೆಗೂ ಯಾವುದೂ ಕೂಡ ಮಾಡಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಏನಿತ್ತು, ಮಿಟ್ಗಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿದು, ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತುವರೆಗೂ ಕೂಡ ಕಸವನ್ನು ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ. ಇವತ್ತು ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ ಮತ್ತು ಸಾಮರ್ಥ್ಯಕ್ಕೆ ಮೀರಿ ಕಸ ಇವತ್ತು ಅಲ್ಲಿ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜನ ಸ್ಟ್ರೈಕ್ ಮಾಡಿದ್ರು ಮಿಟ್ಗಾನಹಳ್ಳಿ ಈ ಭಾಗದಲ್ಲಿ ಅಂತೇಳಿ, ಅದನ್ನು ನೀವು ಟೆರಾಫಾರಮ್ ಏನು ದೊಡ್ಡಬಳ್ಳಾಪುರದಲ್ಲಿದೆ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಹಿಂದೆ ಕೂಡ ಮಾಡಿದ್ರು ಕೂಡ, ಅಲ್ಲಿ ನಾನು ಕೂಡ ಹೋಗಿದ್ದೀವಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಒಂದು ಸರಿ. ಅಲ್ಲೇನು ಅಂತಂದರೆ ಕಸ ವಿಂಗಡಿಸೋದಕ್ಕಿಂತಲೂ ಕೂಡ ಇರೋ ಕಸವನ್ನು ರಾಶಿ ತೊಗೊಂಡೋಗಿ ಸುರಿತಾ ಇರ್ತಕ್ಕಂಥದ್ದು. ಈಗ ಅಲ್ಲಿ ಎತ್ತಿನ ಹೊಳೆ ಪ್ರಾಜೆಕ್ಟು ಕೂಡ ಭಾಳ ಹತ್ರದಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಅರ್ಕಾವತಿ ಬೇಸಿನ್ ಕೂಡ ಅಲ್ಲೇ ಇರೋದು, ಅರ್ಕಾವತಿ ಕುಮದ್ವತಿ. ಆ ಕಸದ ಹಾಕೋದ್ರ ಪರಿಣಾಮ ಅಲ್ಲಿರ್ತಕ್ಕಂಥ ಲಿಚೆಟ್ ಏನೈತೆ, ಕೊಳಚೆ ನೀರು, ಅದು ಈ ಶುದ್ಧವಾದ ನೀರಿಗೆ ಮಿಕ್ಸ್ ಆಗಿ ಕೆರೆಗಳೆಲ್ಲ ಕೂಡ ಕಲುಷಿತ ಆಗ್ತಾ ಇರ್ತಕ್ಕಂಥದ್ದು. ಈ ಸರ್ಕಾರದ ವೈಫಲ್ಯತೆ ಇದು. ಯಾವಾಗ ಕಸ ಇಲ್ಲಿ ಗಲಾಟೆ ಆಗ್ತದೋ ಆಗ ಮಾತ್ರ ಎಚ್ಚೆತ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಸೊ ನಾವು ಹೇಳ್ತಕ್ಕಂಥದ್ದು ವೈಜ್ಞಾನಿಕವಾದಂಥ, ಈಗ ವಿದೇಶಗಳಲ್ಲಿ ಸಾಕಷ್ಟು ಸ್ಟಡಿ ಮಾಡಿದ್ದೀರಿ ಮತ್ತು ಉಪಮುಖ್ಯಮಂತ್ರಿಗಳು ಸಾಕಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಹೇಳಿಕೆಗಳ ತಕ್ಕನಾಗಿ ಯಾವುದೇ ಒಂದು ಹೊಸ ಯೋಜನೆಯನ್ನು ಇಲ್ಲಿಯವರೆಗೂ ಕಸ ವಿಲೇವಾರಿಗೆ ತಂದಿಲ್ಲ. ಇದು ಸರ್ಕಾರದ ವೈಫಲ್ಯತೆ ಇದು.